ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಸ್ಸಾಂಪುರ್ನಿಂದ ನಾವು ಒಂದಿನದ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಂಡಿದ್ದೀವಿ. ನಾವಿಲ್ಲಿ ಏನು ಮಾಡಿದ್ವಿ ಅಂದರೆ ಸರಿಯಾಗಿ 8 ಗಂಟೆಗೆ ಬಿಟ್ವಿ. ಅಂದರೆ ಒಂದು 30 ಜನ ಮಕ್ಕಳನ್ನು ತಗೊಂಡು ನಾವು ಮಿನಿ ಬಸ್ಸಲ್ಲಿ ಹೋಗ್ತಾ ಇದ್ವಿ. 5 ಜನ ಟೀಚರ್ಸು ಮತ್ತು ಕಿನ್ನೋರು ಅಡುಗೆಯವರೆಲ್ಲ ಇದ್ದರು. ಇವರು ತಿರುಪತಿ ಸರು, ಕಲೀಂ ಸರು, ನೆಕ್ಸ್ಟು ನಮ್ಮ ಸ್ಕೂಲಲ್ಲಿ ಇರೋ ಮತ್ತು ಮುತ್ತಾ ಸರು ಮತ್ತು ನಮ್ಮ ಶಾಲೆ HM ಸರು. ನಾವೆಲ್ಲ ಹೋಗ್ತಾ ಇರಬೇಕಾದ್ರೆ ನೈಟ್ 8 ಗಂಟೆಗೆ ಬಿಟ್ವಿ. ನಮ್ಮ ಪ್ಲ್ಯಾನಿಂಗ್ ಏನಾಗಿತ್ತು ಅಂದರೆ ಇಲ್ಲೆಲ್ಲ ಮಕ್ಕಳು ಕೂತ್ಕೊಂಡಿದ್ದಾರೆ ನೋಡ್ರಿ, ನಮ್ಮ ಶ್ರೀಶಾನು ಕೂತ್ಕೊಂಡಿದ್ದಾಳೆ. ನಾವೆಲ್ಲ ನೈಟು ಹೋಗಿ ಕನಕಗಿರಿಯಲ್ಲಿ ಹಾಲ್ಟಿಂಗ್ ಮಾಡೋ ಪ್ಲ್ಯಾನಿಂಗ್ ಇತ್ತು. ಕನಕಗಿರಿಯಲ್ಲಿ ಹೋಗಿ ಮುಟ್ಟೋ ತನಕನೂ ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಕೆಲವೊಬ್ರಿಗೆ ಸೀಟ್ ಸಿಗ್ತಾಯಿತ್ತು, ಕೆಲವೊಬ್ರನ್ನ ಸೀಟ್ ಅಡ್ಜಸ್ಟ್ ಮಾಡ್ಕೊತ ಇದ್ದರು. ಎಲ್ಲರೂ ನೀಟಾಗಿನೂ ಕುತ್ಕೊತಿದ್ರು, ಅಲ್ಲಿ ಇಲ್ಲಿನೂ ಅಡ್ಜಸ್ಟ್ ಮಾಡ್ಕೊತಾನೇ ಇದ್ದರು. ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡಿರಿ ಎಲ್ಲರೂ ಫುಲ್ ಜೋಶಾಗಿದ್ದಾರೆ. ಚಳಿ ತುಂಬ ಆಯಿತು. ನಾವು ಹೋಗಬೇಕಾದ್ರೆ ಅವತ್ತು ಸಖತ್ ಚಳಿ ಅನ್ನಿಸ್ತಾ ಇತ್ತು. ಆದ್ರೂ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಆಗಲೇ ಕೆಲವೊಬ್ರು ಮಲ್ಕೊಂಡು ಬಿಟ್ಟಿದ್ರು ಮಕ್ಕಳೆಲ್ಲ. ಸಾಂಗ್ಸ್ ಎಲ್ಲ ಜೋರಾಗಿತ್ತು. ಹಾಡು ಗೀಡೆಲ್ಲ ಹಾಕ್ಕೊತ ಜೋರ ಇದು ಅಂತಾಕ್ಷರಿ ಎಲ್ಲ ಹೇಳ್ಕೊತ ಹೋಗ್ತಾ ಇದ್ವಿ. ಎಲ್ಲರೂ ಖುಷಿ ಖುಷಿಯಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಈ ಹಾಡು ಸೆಕ್ಷನಲ್ಲಿ ನಮ್ಮ ಚಿಟ್ಟಮ್ಮ ಒಂದು ಹಾಡನ್ನು ಸ್ಟಾರ್ಟ್ ಮಾಡ್ಕೊಂಡು मैं तो कल की सुबह कल तेरा हुआ कटरा सिंगम नहीं कोई निकम्मा काजू कतली ಅವ್ರಿಗೆ ಅಕ್ಕಮ್ಮ ಸಾಂಗ್ ಅಂದರೆ ತುಂಬ ಇಷ್ಟ. ಹಾಡ್ತಾ ಇರೋದೆಲ್ಲ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಲು. ಎಲ್ಲರೂ ಮಲ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಸರ್ ಅಲ್ಲೊಂದು ಸಫಿಷಿಯೆಂಟ್ ಪ್ಲೇಸನ್ನು ಹುಡುಕಿದ್ರು. ನಾವೆಲ್ಲ 1 ಗಂಟೆಗೂ ರೀಚ್ ಆಗಿಬಿಟ್ವಿ. 1 ಗಂಟೆಯಿಂದ 5 ಗಂಟೆವರೆಗೂ ಸುಸ್ತಾಗಿ ಮಲ್ಕೊಂಡು ಕಲೆಕ್ಷನ್ ಕಾಣಿಸ್ತಿದ್ದೆ ನೋಡಿರಿ. ಇದು ಛತ್ರ. ಈ ಛತ್ರಲ್ಲಿ ಏನು ಮಾಡಿದ್ದಾರೆ ಅಂದರೆ ಉಳ್ಕೊಳ್ಳೋಕೆ ಚೆನ್ನಾಗಿತ್ತು. ವಾಶ್ರೂಮು ಟಾಯ್ಲೆಟ್ ಎಲ್ಲ ಇರೋದ್ರಿಂದ ಮಕ್ಕಳು ತುಂಬ ಫ್ರೆಶ್ ಆಗಿ ರೆಡಿಯಾಗಿಬಿಟ್ರು. ಮತ್ತು ಸರ್ ಇದ್ದಾರೆ ನೋಡಿರಿ. ಇದು ಕಳಶ ಇದೆ ದೇವ್ರ ಮನೆಯದು. ಬೆಳಿಗ್ಗೆ ಹಾಡುಗಳನ್ನೆಲ್ಲ ಚೆನ್ನಾಗಿ ಹಾಕಿದ್ರು. ತುಂಬ ದೊಡ್ಡ ದೇವಸ್ಥಾನ, ನಾವು ನೋಡಿರಲಿಲ್ಲ. ಮಕ್ಕಳೆಲ್ಲ ಮಲಗಿದ್ದಾರೆ ನೋಡಿರಿ. ಕೆಲವರು ಮಲಗಿದ್ದಾರೆ, ಕೆಲವೊಬ್ರು ಹೇಳ್ತಿದ್ದಾರೆ. ಎಲ್ಲರೂ ರೆಡಿ ಆಗ್ತಿದ್ದಾರೆ. ಎಲ್ಲರೂ ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಮುಂದ್ಗಡೆನೇ ಬಂದ್ವಿ. ನಾವೇ ನೋಡ್ತಾ ಇದ್ದೀವಲ್ಲ, ದೊಡ್ಡ ಕಾಂಪೌಂಡ್ ಅದು ದೇವಸ್ಥಾನದ, ದೊಡ್ಡ ಅಂಗಳ ಇದೆ. ಒಳ್ಳೆ ಚೆನ್ನಾಗಿದೆ ಮೇಂಟೆನೆನ್ಸ್ ಎಲ್ಲ. ಅಲ್ಲಿ ತುಂಬ ಕ್ಲೀನ್ ಇದೆ. ಕನಕಗಿರಿ ಅಂತಂದೇಳಿ ಹೋಗಿ ಬಂದ ನಂತರ ಪ್ರೌಢದೇವರಾಯ ಅವರು ಕಟ್ಟಿಸಿರೋಂಥ ದೇವಸ್ಥಾನ. ಇಲ್ಲಿ ಸಾಲಿಗ್ರಾಮ ಮೂರ್ತಿ ಇದೆ. ಸರೆಲ್ಲ ಇದನ್ನು ಮಕ್ಕಳಿಗೆ ನಿಲ್ಲಿಸ್ಕೊಂಡು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಆವಾಗ ತಿಳ್ಕೊಂಡ್ವಿ ನಾವು ಇದರ ಬಗ್ಗೆ. ತುಂಬ ದೊಡ್ಡ ದೇವಸ್ಥಾನ ಇದೆ ಇದು ದೇವಸ್ಥಾನದ ಕಂಪೌಂಡ್ ನೋಡಿರಿ ಎಷ್ಟು ಎತ್ತರದಲ್ಲಿದೆ. ಈ ಥರ ಎಲ್ಲ ಕಂಪೌಂಡ್ ಇದೆ. ಮಕ್ಕಳೆಲ್ಲ ಫ್ರೆಶ್ ಅಪ್ ಆಗಿ ಬಂದಿದ್ದಾರೆ. ನಿಂತ್ಕೊಂಡು ಬ್ಯಾಗ್ಸ್ ಎಲ್ಲ ರೆಡಿ ಹಾಕ್ಕೊಂಡು ಸರ್ ಲೈನ್ ಮಾಡ್ತಾಯಿದ್ರು. ಮಕ್ಕಳಿಗೆಲ್ಲ ನೀಟಾಗಿ ಲೈನ್ ಮಾಡಿಸ್ಕೊಂಡು ಟೀ ಎಲ್ಲ ಟೀ ಕುಡಿದ್ರು. ಆಮೇಲೆ ಕಾಫಿ ಕುಡಿಯೋರು, ಹಾಲು ಕುಡಿಯೋರು. ನಮ್ಮ ಚಿಟ್ಟಮ್ಮನ ಡ್ರೆಸ್ ಹಾಕ್ಕೊಂಡು ಕಾಫಿ ಕುಡಿದು ತಿರುಪತಿ ಸರ್ ಕರ್ಕೊಂಡು ನಿಂತ್ಕೊಂಡಿದ್ರು. ಆಮೇಲೆಲ್ಲರೂ ರೆಡಿಯಾಗಿ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಸರ್ ಏನು ಡೈರೆಕ್ಷನ್ ಹೇಳ್ತಾರೋ ಆ ಡೈರೆಕ್ಷನಲ್ಲಿ ಹೋಗೋದು ಅಂತಂದೇಳಿ ಎಲ್ಲರೂ ರೆಡಿಯಾಗಿ ಹೋಗಿ ನಮ್ಮ ಬಸ್ ಇದೆ ನೋಡಿರಿ, ಬಲಭೀಮ. ಆ ಬಸ್ಸಲ್ಲಿ ಹೋಗಿದ್ವಿ. ಇವ್ರು ಹೆಡ್ ಮಾಸ್ಟ್ರು ಎಲ್ಲ ಮಕ್ಕಳನ್ನ ಕರ್ಕೊಂಡು ನೀಟಾಗಿ ನಿಲ್ಲಿಸ್ಕೊಂಡು ಹೋಗೋದು. ಮಕ್ಕಳು ಕರ್ಕೊಂಡು ಹೋದರೆ ತುಂಬ ಸೇಫ್ಟಿ ಬೇಕಾಗುತ್ತಲ್ಲ, ಹಾಗಾಗಿ ನಾವು ನೀಟಾಗಿ ಸಿಸ್ಟಮೆಟಿಕ್ಕಾಗಿ ಆ ಮಕ್ಕಳನ್ನ ಇಲ್ಲಿ ಮಿಸ್ ಆಗಿಲ್ಲಂಗೆ ಚೆನ್ನಾಗಿ ಹೋಗಿ ಬಂದ್ವಿ. ಇಲ್ಲಿ ನೋಡಿರಿ ಈ ಥರ ಏನು ಮಾಡಿದ್ದಾರೆ ಅಂದರೆ ಮೇಲ್ಕೋಟೆಯಲ್ಲಿ ಇದ್ದಾವಲ್ಲ, ಈ ಥರ ಚಿಕ್ಕದು ಬ್ಲಾಕ್ಗಳನ್ನ ಮಾಡಿದ್ದಾರೆ. ಅವಾಗೆಲ್ಲ ಜನರು ಉಳ್ಕೊಳ್ಳಿಕ್ಕೆ, ಈ ಪರಸ್ಥಳದಿಂದ ಬಂದಿರ್ತಿದ್ರಲ್ಲ ಅಲ್ಲೆಲ್ಲ ಉಳ್ಕೊಳಕ್ಕೆ ನಾವೀಗ ಏನು ಮಾಡಿದ್ವಿ ಅಂದರೆ ದ್ವಾರಬಾಗಿಲಿಂದ ಒಳಗಡೆ ಹೋದ್ವಿ. ಈ ದ್ವಾರಬಾಗಿಲಿಂದ ಒಳಗಡೆ ಹೋಗ್ತೀವಿ. ಸಖತ್ತಾಗಿರೋ ಹೂವಿಂದ ಮಾಡಿರೋಂಥ ಸೇವಂತಿ ಹೂವು ಮತ್ತು ಕಲರ್ ಸೇವಂತಿ ಹೂವಿಂದ ಅಲಂಕಾರ ಮಾಡಿದರು. ದೇವಸ್ಥಾನ ಪರಾಂಗಣ ಇದು ನೋಡಿರಿ. ಈ ಥರ ಎಷ್ಟು ಚೆನ್ನಾಗಿದೆ. ನಮ್ಮ ಚಿಟ್ಟಮ್ಮನ ನಿಲ್ಲಿಸಿ ಕೆಲವೊಂದಿಷ್ಟು ಫೋಟೋ ತೆಗೆಸ್ಕೊಂಡ್ವಿ. ನಾವು ವಿಡಿಯೋ ಮಾಡ್ಕೊಂಡ್ವಿ. ಚಿಟ್ಟಮ್ಮ ಟೈಮ್ ನೋಡ್ತಾ ಇದ್ಲು. ಹೀಗೆ
ಒಳಗಡೆ ದೇವಸ್ಥಾನದಲ್ಲೆಲ್ಲ ಈ ಥರ ಈ ಕೆತ್ತನೆ ಮಾಡಿದ್ದಾರೆ, ಸಿಮೆಂಟಿನಿಂದ ಮಾಡಿದ್ದಾರೆ ಕೆತ್ತನೆಗಳನ್ನು. ಸಿಮೆಂಟು ಕಲ್ಲ ಗೊತ್ತಾಗಲಿಲ್ಲ, ಆದರೆ ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಈ ಥರ ನೀಟಾಗಿ ಪೇಂಟಿಂಗ್ ಮಾಡಿದ್ದಾರೆ. ಅಂದರೆ ವಿಷ್ಣುವಿನ ಅವತಾರಗಳು ಇದು. ಮತ್ತು ಲಕ್ಷ್ಮೀ ಮಂದಿರ, ಅಲ್ಲಿ ನಾವು ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅವರು. ನಾನು ಮೊಬೈಲ್ ಇಟ್ಕೊಂಡು ಹೋಗ್ತಾ ಇರೋದು ನೋಡಿ ಬಂದ್ ಮಾಡಿಬಿಟ್ರು ಅಂತ ಅಂದ್ಬಿಟ್ಟು. ಲಕ್ಷ್ಮೀ ಮಂದಿರ, ಅದು ಲಕ್ಷ್ಮೀ ಮಂದಿರ ಆದ ತಕ್ಷಣ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಆದ ತಕ್ಷಣ ಬಸ್ಸಲ್ಲಿ ಬಂದು ಕೂತ್ಕೊಂಡ ತಕ್ಷಣ ನಮ್ಮ ಚಿಕ್ಕಮ್ಮ ಹೂ ಬೇಡ ಅಂದ್ರೆ ಹೂ ಇಟ್ಕೊಂಡಿದ್ದು, ಅದೊಂದು ಇರಲಿ ಅಂತ ಹೇಳಿ ಸ್ವಲ್ಪ ಅದನ್ನು ವಿಡಿಯೋ ಮಾಡಿಕೊಂಡ್ವಿ. ಡ್ಯಾನ್ಸೆಲ್ಲ ಮುಗಿಸ್ಕೊಂಡು ಹಂಪಿ ಎಂಟ್ರೆನ್ಸ್ ಆದ್ವಿ. ಹಂಪಿಯಲ್ಲಿ ನಾವು ಗೆಜ್ಜೆ ಮಂಟಪ ಅಂತಂದೇಳಿ ಇಲ್ಲೇನೋ ಡ್ಯಾನ್ಸ್ ನಡೀತಾ ಇತ್ತಂತೆ. ಆ ಮಂಟಪದಲ್ಲಿ ಡ್ಯಾನ್ಸ್ ನಡೀತಾ ಇರಬೇಕಾದ್ರೆ ಸುತ್ತಲೂ ಕೂತ್ಕೊಂಡಿದ್ದಾರಂತೆ. ಸೊ ಅವ್ರು ನಮ್ಮ ಚಿನ್ನಮ್ಮನ ಕರ್ಕೊಂಡು ಕೂತ್ಕೊಂಡಿದ್ದಾರೆ ಸ್ವಲ್ಪ ಹೊತ್ತು. ಅದು ನೋಡಲಿಕ್ಕೆ ಚೆನ್ನಾಗಿದೆ ಮಂಟಪ. ಹೀಗೆ ನಡ್ಕೊತ ಹೋಗ್ತಿದ್ವಿ ಆ ಕಡೆ ನೋಡ್ತಾ ಇದ್ದೀವಲ್ಲ, ಅದು ಪುಷ್ಕರಣಿ. ಆ ಕಡೆ ಬೆಟ್ಟಗಳಿದ್ದಾವೆ. ನೆಕ್ಸ್ಟ್ ನಾವು ಈಗ ನೋಡ್ತಾ ಇರೋದು ಕುದುರೆ ಮಂಟಪ ಅಂತ ಹೇಳಿ. ಕುದುರೆ ಮಂಟಪ ಅಂದರೆ ಇಲ್ಲಿ ಇತಿಹಾಸವನ್ನು ಬರೆದಿದ್ದಾರೆ. ಈ ಥರ ಇಲ್ಲಿ ಕುದುರೆಗಳನ್ನ ಮೂರ್ತಿ ಮಾಡೋದಕ್ಕೆ ಏನಾದರೂ ಕುದುರೆ ಮಂಟಪ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಆದರೆ ಅಲ್ಲೇನಿದೆ ಅಂದರೆ ಅಲ್ಲಿ ಕೂಡ ಒಂದು ಕಟ್ಟೆ ಇದೆ. ಅಲ್ಲಿ ಕಟ್ಟೆಯಲ್ಲಿ ಕುತ್ಕೊಂಡು ಏನಾದರೂ ಫಂಕ್ಷನ್ ಕೊಡ್ಬೋದು. ಆ ಥರ ಇದೆ ಒಂಥರ ಮಂಟಪ, ಕಲ್ಯಾಣ ಮಂಟಪ, ಫಂಕ್ಷನ್ ಹಾಲ್ ಅಂತ ಇರ್ತಾವಲ್ಲ, ರಂಗಮಂಟಪ ಅಂತಾರಲ್ಲ, ಆ ಥರ ಇದೆ. ಅಲ್ಲಿ ಕಾಣಿಸ್ತಾ ಇದೆಲ್ಲ ರೀ, ಅದೇ ವಿಜಯ ವಿಠಲ ದೇವಸ್ಥಾನದ್ದು ಇದು ಗೋಪುರ. ಎಲ್ಲ ಅವರೇನೋ ಬ್ರಿಟಿಷ್ ಆಳ್ವಿಕೆ ಮಾಡಬೇಕಾದ್ರನ್ನೆಲ್ಲ ಬೀಳಿಸಿದ್ದಾನೆ ಅಂತ ಹೇಳ್ತಾ ಇದ್ರು. ಇವೆಲ್ಲ ಅಲ್ಲಿ ಛತ್ರಗಳು ನಡೀತಾ ಇದ್ವಂತೆ ಆಗಿನ ಕಾಲದಲ್ಲಿ. ಇದೆ ನೋಡಿರಿ ಕುದುರೆ ಮಂಟಪದಲ್ಲಿ ನಾವು ಒಂದು ಸ್ವಲ್ಪ ಕೂತ್ಕೊಂಡು ಫೋಟೋ ಸೆಕ್ಷನ್ ಎಲ್ಲ ಆಯ್ತು. ಅಲ್ಲೆಲ್ಲ ನಾವು ಚಿಟ್ಟಮ್ಮ ಎಲ್ಲ ಫೋಟೋಸ್ ತೆಗೆಸ್ಕೊಂಡ್ವಿ. ಮಕ್ಕಳೆಲ್ಲ ನೀಟಾಗಿ ಕೂತ್ಕೊಂಡು ಸರ್ ಫೋಟೋಸ್ ತೆಗೆದ್ರು. ನೆಕ್ಸ್ಟ್ ಅಲ್ಲಿಂದ ಈ ಥರ ಇದೆ ನೋಡಿರಿ. ಇಲ್ಲೆಲ್ಲ ಮಾರ್ಕೆಟ್ ರೋಡ್ ಅಂತೆ, ಇದೆಲ್ಲ ಮಾರ್ಕೆಟ್ ಇತ್ತಂತೆ. ಅಲ್ಲೆಲ್ಲ ವ್ಯಾಪಾರಗಳು ಆಗ್ತಾ ಇರುತ್ತೆ. ಹಾಗಾಗಿ ಆವಾಗಿನ ಕಾಲದವ್ರು ಬರಬೇಕಾದ್ರೆ ಅವ್ರಿಗೆಲ್ಲ ಮತ್ತು ನೆರಳು ಬೇಕಲ್ಲ, ಅದಕ್ಕೋಸ್ಕರ ಪುಷ್ಕರಣಿ ಇದೆ ಅಲ್ಲಿ. ಹೊಸದಾಗಿ ಏನೋ ಸಿಕ್ಕಿದೆ ಅಂತ ಹೇಳ್ತಾಯಿದ್ರು. ನಾನು ಅಲ್ಲಿ ಒಳಗಡೆ ಹೋಗಿಲ್ಲ. ಅಲ್ಲೇ ಹೋಗಬೇಕಾದ್ರೆ ಪುಷ್ಕರಣಿ ಸಿಗುತ್ತೆ. ಪುಷ್ಕರಣಿಯಿಂದ ಸೀದಾ ಇದು ವಿಜಯ ವಿಠಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿರಿ. ಅಲ್ಲಿ ದ್ವಾರಬಾಗಿಲಿದೆ. ಆ ಇದು ಗೋಪುರ ಏನಾಗಿದೆ ಅಂದರೆ ಮುರಿದಿದೆ. ನೋಡೋಕ್ಕೆ ಫಸ್ಟಿಗಿದೆ ಏನಪ್ಪ ಹಿಂಗೆಲ್ಲ, ಅದಕ್ಕೆ ಅಂತಾರೆ ಅನಿಸುತ್ತೆ ಹಂಪೆ ಹಾಳು ಹಂಪೆ ಅಂತಂದೇಳಿ. ಯಾವುದು ಕೂಡ ನೀಟಾಗಿಲ್ಲ. ಎಲ್ಲದು ಏನಾಗ್ಬಿಟ್ಟಿದೆ ಅಂದರೆ ಕ್ರ್ಯಾಕ್ಸ್ ಆಗಿಬಿಟ್ಟಿದ್ದವು. ತುಂಬ ಕ್ರ್ಯಾಕ್ಸ್ ಇದ್ದಾವೆ. ಇದು ಟಿಕೆಟಿನ ವ್ಯವಸ್ಥೆ ಇದೆ. ಒಂದು ಸರಿ ಟಿಕೆಟನ್ನು ತೊಗೊಂಡ್ವಿ ಅಂದರೆ ನಾವು ಎಲ್ಲ ಕಡೆಯೂ ಹೋಗಲಿಕ್ಕೆ ನಮಗೆ ಅವಕಾಶ ಇರುತ್ತೆ. ಅದು ಅಂದರೆ ಈಗ 2-3 ಕಡೆ ಇಲ್ಲಿ ಎಂಟ್ರೆನ್ಸ್ಗೆ ಎಲ್ಲ ನಾವು ಕೊಡಬೇಕಾಗುತ್ತೆ ಫೀಸು. ಹಾಗಾಗಿ ಒಂದು ಸಲ ನಾವು ಟಿಕೆಟನ್ನು ತೊಗೋಬೇಕಾಗುತ್ತೆ. ಬೇರೆ ಸ್ಕೂಲ್ ಮಕ್ಕಳು ಇವರೆಲ್ಲ ಇಲ್ಲೆಲ್ಲ ಆ ಕಡೆ ನೋಡ್ರಿ, ಅವೆಲ್ಲ ಹಾಳಾಗಿದ್ದವು. ಈಗ ಏನು ಮಾಡಿದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ತುಂಬ ಚೆನ್ನಾಗಿದೆ. ಇದು ನೋಡಿರಿ ವಿಜಯ ವಿಠಲ ದೇವಸ್ಥಾನದ ಒಳಗಡೆ ನಾವು ಹೋಗ್ತಿದ್ದವು ಏನು ವೈಭೋಗನಪ್ಪ. ನಿಜವಾಗ್ಲೂ ಹಂಪಿ ನೋಡಬೇಕಪ್ಪ ಅನ್ನಿಸ್ಬಿಡ್ತು ನನಗೆ. ಅಲ್ಲಿ ಹೋದ ತಕ್ಷಣ ನಾವು ವಿಜಯನಗರ ಡಿಸ್ಟ್ರಿಕ್ನವ್ರು ಆಗಿದೆ ನಮಗೆ ಹೋಗೋಕ್ಕಾಗಲಿಲ್ಲ. ಎಷ್ಟೊಂದು ದೇವಸ್ಥಾನಗಳು, ಎಷ್ಟು ವಿಶಾಲವಾದ ಅಂಗಳ, ಎಷ್ಟೊಂದು ಕೆತ್ತನೆಗಳು. ನಾವೆಲ್ಲ ಬೇಲೂರು ಹಳೆಬೀಡು ಎಷ್ಟು ಚೆನ್ನಾಗಿದೆ, ಅಲ್ಲಿ ಹೋಗ್ರಿ. ನಾವು ಬರೀ ಬೇಲೂರಲ್ಲಿ ಒಂದೇ ದೇವಸ್ಥಾನ, ಹಳೆಬೀಡಲ್ಲಿ ಒಂದೇ ದೇವಸ್ಥಾನ ನೋಡಲಿಕ್ಕೆ ಅಷ್ಟು ದೂರ ಹೋಗ್ತೀವಿ. ಆದರೆ ಇಲ್ಲಿ ಎಷ್ಟೊಂದು ಸ್ಮಾರಕಗಳಿದಾವೆ ಹಂಪಿಯಲ್ಲಿ. ನೋಡಬೇಕು, ಒಂದು ದಿನದಲ್ಲಿ ನಿಜವಾಗ್ಲೂ ಆಗಂಗಿಲ್ಲ. ಎಷ್ಟೊಂದು ಜನ ಸಾಹಿತಿಗಳು ಏನೇನೋ ಹಂಪಿ ಬಗ್ಗೆ ವರ್ಣನೆ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ವಿ. ಆಮೇಲೆ ನೆಕ್ಸ್ಟ್ ಭಾಳ ಜನ ಫಾರಿನರ್ಸ್ ವಿಸಿಟ್ ಮಾಡ್ತಾರೆ ಹಂಪಿಗೆ. ಯಾಕೆ ಅಂತ ಗೊತ್ತಾಗಿರಲಿಲ್ಲ. ಅಲ್ಲಿ ಹೋಗಿ ನೋಡಿ ಬಂದ ಮೇಲೆ ಗೊತ್ತಾಗಿರೋದು ಅಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅಲ್ಲಿ ನೋಡ್ರಿ ಅದು ಒಂದು ರಂಗಮಂಟಪ ಇದೆ, ಕಲ್ಯಾಣ ಮಂಟಪ ಅಂತಲೇ ಹೇಳ್ತಾ ಇದ್ರು. ಅಲ್ಲಿ ಹೆಚ್ಚು ಅಲ್ಲಿ ಮದುವೆಗಳಾಗ್ತಿದೆ ನೋಡ್ರಿ. ನಮ್ಮದು ಫೇಮಸ್ ವಿಜಯನಗರ ಡಿಸ್ಟ್ರಿಕ್ಕಿಂದು ಕಲ್ಲಿನ ತೇರು. ಆಮೇಲೆ ಸಂಗೀತ ಬರೋಂತಹ ಕಂಬಗಳು, ಸರಿಗಮ ಸಂಗೀತ ಇದೆ ನೋಡ್ರಿ. ಇಲ್ಲೇನೋ ಕಲ್ಯಾಣ ಮಂಟಪ ಅಂತ, ಇಲ್ಲಿ ಮದುವೆಗಳಾಗ್ತಾ ಇರ್ತಾವೆ ಅಂತಂದೇಳಿ ಅಲ್ಲೇ ಹೇಳ್ತಾ ಇದ್ರು ಗೈಡು. ನೋಡ್ರಿ ಇದೇ ಕಲ್ಲಿನ ತೇರು. ಆನೆಗಳನ್ನೆಲ್ಲ ಮುರಿದಾಕ್ಬಿಟ್ಟಿದ್ದಾರೆ. ಇಲ್ಲಿ ಮೆಟ್ಲುಗಳು, ಕಲ್ಲಿನ ಮೆಟ್ಲುಗಳನ್ನು ಮಾಡಿದ್ದಾರೆ. ನಿಂತ ಜಾಗದಲ್ಲೇ ಕುಸಿತಾ ಇದೆ ಅದು. ನಿಂತಲ್ಲೇ ನಿಂತು ಏನಪ್ಪ ಮುಟ್ಟಿದ್ರೆ ಬೀಳ್ತತೋ ಅನ್ನೋ ಥರ ಇದೆ. ಅದನ್ನ ಸುಮ್ಮನೆ ಸಖತ್ತಾಗಿ ಆಲ್ಟ್ರೇಷನ್ ಮಾಡಿದ್ದಾರೆ ಅವರು. ಆಲ್ಟ್ರೇಷನ್ ಮಾಡಿ ಇವಳೇನೋ ಡ್ಯಾನ್ಸ್ ಮಾಡ್ತಾಯಿದ್ರು ನಮ್ಮ ಚಿನ್ನಮ್ಮ.
ನೆಕ್ಸ್ಟ್ ಅವ್ರದ್ದೇನೋ ಹಾಡು. ನಾವು ಅಲ್ಲಿ ಹೋಗ್ಬೇಕಾದ್ರೆ ನಡ್ಕೊತ ಹೋದ್ವಿ. ನೆಕ್ಸ್ಟ್ ರಿಟರ್ನ್ ಹೋಗ್ಬೇಕಾದ್ರೆ ಏನು ಮಾಡಿದ್ವಿ ಅಂದರೆ ಗಾಡಿ ಮಾಡಿದ್ವಿ. ಟಿಕೆಟ್ ಇದೆ. ನೆಕ್ಸ್ಟ್ ಗಾಡಿ ಮಾಡ್ಕೊಂಡು ಹೋದ್ವಿ. ಎಲ್ಲ ಮಕ್ಳಿಗೆ ಫ್ರೀ ಇರುತ್ತೆ, ಸ್ಕೂಲ್ ಮಕ್ಕಳಿಗೆಲ್ಲ, ನಮಗೆ ಮಾತ್ರ ದೊಡ್ಡವ್ರಿಗೆ ಮಾತ್ರ ಟಿಕೆಟ್ ಇರುತ್ತೆ. ಚೆನ್ನಾಗಿರುತ್ತೆ, ವ್ಯವಸ್ಥೆ ಚೆನ್ನಾಗಿದೆ. ಯಾಕಂದರೆ ತುಂಬ ದೂರ ಆಗುತ್ತಲ್ಲ, ಪದೇ ಪದೇ ಹೋಗೋದು ಬರೋದು ನಡೀಲಿಕ್ಕೆ ಅಂದರೆ ತುಂಬ ಹೆವಿ ಅನಿಸುತ್ತೆ. ಚೆನ್ನಾಗಿತ್ತು, ಇದು ಲೈಟಾಗಿ ಮೂಮೆಂಟ್ ಆಗುತ್ತೆ. ಹೋಗಿ ಬಂದ್ವಿ. ಚಿನ್ನಮ್ಮ ಜ್ಯೂಸ್ ತೊಗೊಂಡಿದ್ಲು. ಜ್ಯೂಸನ್ನು ಕುಡಿಯೋದು ಇಡೋದು ಮಾಡ್ತಾಯಿದ್ಲು. ಅಲ್ಲಿ ಪಕ್ಕದಲ್ಲಿ ಹುಡುಗ ಆಯಿತು, ಇದು ಗಾಡಿ ಚೆನ್ನಾಗೈತಲ್ಲ, ಇದೆಲ್ಲ ಬರುತ್ತಲ್ಲ, ಹಂಗೇನೇನೋ ಕೇಳ್ತಾಯಿದ್ಲು. ನೋಡಿ, ಎಲ್ಲಿ ಹೋದರೂ ಒಂದು ಹೆಜ್ಜೆ ಇಟ್ಟರೆ ಒಂದು ಕಡೆ ಸ್ಮಾರಕ ಇರುತ್ತೆ. ಒಂದು ದಿನದಲ್ಲಿ ನೋಡಿ ಮುಗಿಸೋವಂಥ ಪ್ಲೇಸೇ ಅಲ್ಲ ನಮ್ಮ ಹಂಪೆ ಹೇಳಬೇಕಂದ್ರೆ. ಒಂದು ಹಬ್ಬ ಅಂದರೆ ಆರಾಮಾಗಿ ಎಲ್ಲ ತಿಳ್ಕೊಬೇಕಪ್ಪ ಅಂದರೆ ಒಂದು ತಿಂಗಳು ಬೇಕಾಗುತ್ತನೋ ಅಷ್ಟೊಂದು ಪ್ಲೇಸಸ್ಗಳಿದಾವೆ, ಅಷ್ಟೊಂದು ಸ್ಮಾರಕಗಳಿದಾವೆ. ಎಲ್ಲಿ ಹೋದರೂ ಒಂದು ಕಡೆ ಕಾಲಿಟ್ಟರೆ ಒಂದು ಕಡೆ ಇತಿಹಾಸ. ಎಷ್ಟು ವೈಭೋಗ ಇರ್ಬೋದಾಗಿತ್ತು ಆವಾಗಿನ ಕಾಲದಲ್ಲಿ. ಕೇವಲ ಎಷ್ಟಂದರೆ 1509ರಿಂದ 1529 ವರ್ಷ ಮಾತ್ರ ಶ್ರೀಕೃಷ್ಣ ದೇವರಾಯರ ಆಳ್ವಿಕೆ ಆಗಿರೋದು. ಆದ್ರೂ ಅಷ್ಟು ಕಾಲಾವಧಿಯಲ್ಲಿ ಇಷ್ಟೊಂದು ಬೆಳವಣಿಗೆ ಹೇಗೆ ಅಂತಂದೇ ಗೊತ್ತಾಗೋದಿಲ್ಲ. ಎಲ್ಲ ಕಡೆಯೂ ಎಷ್ಟು ನಾವು ಬೇರೆ ಕಡೆ ಕೇಳಿದ್ವಿ, ತಿರುಪತಿಯಲ್ಲಿ ಅಷ್ಟು ವೆಂಕಟೇಶ್ವರನಿಗೆ ಅಷ್ಟು ದಾನ ಮಾಡಿದಾರಂತೆ, ಅಲ್ಲಿ ಕಟ್ಟಿದಾರಂತೆ, ಅಲ್ಲಿ ವಿಸ್ತರಣೆ ಮಾಡಿದಾರಂತೆ ರಾಜ್ಯವನ್ನು, ಹಾಗೆಲ್ಲ ಕೇಳಿದ್ದೀವಿ. ಆದರೆ ಇಲ್ಲೆಲ್ಲ ನಾವು ನೋಡ್ತಿದ್ದೀವಲ್ಲ, ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಇರ್ಬೋದೇನಪ್ಪ ಅಂತ. ಇದು ನೋಡಿ ಕಮಲ್ ಮಹಲ್ ಅಂತಂದೇಳಿ, ಇಲ್ಲಿ ಬಂದ ತಕ್ಷಣ ನಮಗೆ ಇಲ್ಲಿ ಟಿಕೆಟ್ ಕೇಳಿದರು. ನಮ್ಮ ಸರ್ ಆಲ್ರೆಡಿ ನಾವು ತೊಗೊಂಡಿದ್ದೀವಿ ಆ ಸೈಡು ಅಂತ ಹೇಳಿದ ತಕ್ಷಣ, ಇಲ್ಲ ಅದೇ ಟಿಕೆಟ್ ಇಲ್ಲಿ ಕೂಡ ಇದಾಗುತ್ತೆ, ಅದನ್ನೇ ನಾವು ಯೂಸ್ ಮಾಡ್ಬೋದು ಅಂತ ಹೇಳಿದರು. ಹಾಗಾಗಿ ನಾವು ಅದೇ ಟಿಕೆಟನ್ನು ಯೂಸ್ ಮಾಡ್ಕೊಂಡು ಒಳಗಡೆ ಹೋದ್ವಿ. ಇದು ರಾಣಿ ಮಹಲ್ ಅಂತ. ರಾಣಿ ಮಹಲ್ದು ಕಟ್ಟಡ ನಡೀತಾ ಇತ್ತಂತೆ, ಅದೇನೋ ಅರ್ಧಂಬರ್ಧ ಕಟ್ಟಡ ಆಗಿದೆ, ಅದು ಸ್ವಲ್ಪನೇ ಆಗಿರೋದು. ನೆಕ್ಸ್ಟು ಅಲ್ಲಿಂದ 4 ಕಡೆ ಈ ರಾಣಿ ಮಹಲ್, ಇದು ನೋಡಿ ಕಮಲ್ ಮಹಲ್. ಈ ಕಮಲ್ ಮಹಲ್ ಹತ್ರ ಏನಾಗಿದ್ದಾರೆ ಅಂದರೆ 4 ಕಡೆಗೂ ಇದನ್ನು ಮಾಡಿದ್ದಾರೆ, ಏನಂದರೆ ಕಾವಲು ಸ್ತಂಭಗಳು ಇದಾವೆ ಎತ್ತರವಾಗಿರೋಂಥ. ಅಲ್ಲೇನಾದರೂ ಯಾರಾದರೂ ಗೂಢಚಾರಿಗಳು ಬಂದರೆ ಗೊತ್ತಾಗಲಿ ಅಂತಂದೇಳಿ ಆ ಥರ ಮಾಡಿದಾರಂತೆ. ಅಲ್ಲಿಂದ ನಿಂತ್ಕೊಂಡು ನೋಡಬೇಕು, ಅಲ್ಲಿಂದ ನಿಂತ್ಕೊಂಡು ನೋಡಿ ಹೇಳ್ತಾರೆ ಯಾರು ಬಂದಿದ್ದಾರೆ ಏನಿಲ್ಲ ಅಂತ. ಇದೆ ನೋಡಿ ಕಮಲ್ ಮಹಲ್. ಮೇಲ್ಗಡೆ ಗಾಳಿ ಬರಲಿಕ್ಕೆಲ್ಲ ಚೆನ್ನಾಗಿದೆ. ಇಲ್ಲಿ ಮೇಲ್ಗಡೆ ಎಲ್ಲ ನಮಗೆ ಹತ್ತಲಿಕ್ಕೆ ಅವಕಾಶ ಕೊಡಲಿಲ್ಲ, ಯಾಕಂದರೆ ಅದು ಕೂಡ ಒಂಥರ ಕುಸಿತ ಇದೆ. ಎಲ್ಲದನ್ನು 15ನೇ ಶತಮಾನದಲ್ಲಿ ಇರುವಂಥದ್ದನ್ನ ಕಾಪಾಡ್ಕೊಂಡ್ಬಂದಿದ್ದಾರೆ. ಇದು ನೋಡಿರಿ ತುಂಬ ಆಶ್ಚರ್ಯಕರ ಸುಂದರವಾಗಿರೋಂಥ ಪ್ಲೇಸ್ ಇದು. ಯಾವುದಂದರೆ ಕುದುರೆ ಮತ್ತು ಒಂಟೆಗಳ ಸಾಲು ಅಂತ. ಇಲ್ಲಿ ಆನೆ ಮತ್ತು ಕುದುರೆಗಳನ್ನು ಏನು ಮಾಡ್ತಾಯಿದ್ರು ಅಂದರೆ ಪಳಗಿಸ್ತಿದ್ದಾರಂತೆ ಯುದ್ಧಕ್ಕೆ. ಇಲ್ಲಿ ಪಳಗಿಸಿ ಮತ್ತು ಹಿಂದೂ ಅರೇಬಿಕ್ ಶೈಲಿಯಿಂದ ಅಂದರೆ ಮುಸ್ಲಿಮ್ಸ್ಗೋದು ನಡುವೆ ಕ್ರಿಶ್ಚಿಯನ್ಸಿಂದು ಎಲ್ಲ ಸರ್ವಧರ್ಮದ ಸಮ್ಮೇಳನ ಆಗಬೇಕಂತಂದೇಳಿ ಎಲ್ಲ ಥರ ಶೈಲಿಯನ್ನು ಅವರು ಕಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಒಳಗಡೆ ಎಲ್ಲ ಚಿಕ್ಕದಾಗಿ ಡಿಸೈನ್ ಮಾಡಿ ಕೆತ್ತಿದ್ದಾರೆ ಗೋಪುರದ ಒಳಗಡೆ. ತುಂಬ ಚೆನ್ನಾಗಿದೆ. ನೀವು ಹಂಪಿ ವಿಸಿಟ್ ಮಾಡ್ತೀರಲ್ಲ, ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ಆನೆಗಳು ಹೋಗಲಿಕ್ಕೆ ಅದು ಹೇಗೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇದು ಮಾತ್ರ ಗಟ್ಟಿಮುಟ್ಟಾಗಿದೆ, ಏನೂ ಆಗಿಲ್ಲ. ಆನೆಗಳು ಗಟ್ಟಿ ಪ್ರಾಣಿಗಳೆಲ್ಲ ಅವು ಇರಲಿಕ್ಕೇನೋ ಅಂತಂದೇಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಒಳಗಡೆದೆಲ್ಲ ಕೆತ್ತನೆ ಎಲ್ಲ ಇದೆ. ನಮ್ಮ ಚಿನ್ನು ಆಟ ಆಡ್ತಿದ್ಲು, ಅವಳಿಗೆ ಸುಸ್ತು ಅನ್ನೋದೇ ಇಲ್ಲ. ನಾವೆಲ್ಲ ಎತ್ಕೊಂಡು ಅಡ್ಡಾಡ್ತಿದ್ವಿ, ಮಾಡ್ತಾಯಿದ್ವಿ. ಅವಳಿಗೂ ಆಟ. ನಾವೆಲ್ಲ ರೆಸ್ಟಿಗಂತ ಇಲ್ಲಿ ನೋಡ್ರಿ ಇವೇನಿದಾವಲ್ಲ, ವಿರೂಪಾಕ್ಷ ದೇವಸ್ಥಾನ ಎದುರುಗಡೆ ಇರೋಂಥ ಮಾರ್ಕೆಟ್ ಅಂತದು. ಈಗ ನಾವೆಲ್ಲ ಮಳಿಗೆಗಳಂತ ಕರಿತೇವಲ್ಲ ಮಾಲ್ಡಲ್ಲಾಗಿ, ಹಾಗೆ ಅಲ್ಲೇನು ಮಾಡ್ತಿದ್ರು ಅಂದರೆ ಹವಳ ಮುತ್ತುಗಳನ್ನು ಸೇರಿನಿಂದ ಅಳಿತಿದ್ರಂತೆ ಈ ಮಾರ್ಕೆಟ್ ಪ್ಲೇಸಲ್ಲಿ. ಈ ಕಡೆ ಇದಾವಲ್ಲ ಈ ಥರ ನೋಡಿ ಎಷ್ಟೊಂದು ಇದಾವೆ ಆ ಒಂದೊಂದು ಬ್ಲ್ಯಾಕಲ್ಲಿ. ಆಮೇಲೆ ಇಲ್ಲೆಲ್ಲ ದೇವಸ್ಥಾನದಲ್ಲಿ ಬಂದಿರೋಂಥ ಉಳ್ಕೊಳೋರಿಗೆ, ಆಮೇಲೆ ಮಾರ್ಕೆಟ್ ಮಾಡ್ಕೊಳೋರಿಗೆ ಆವಾಗಿನ ಕಾಲದಲ್ಲಿರೋಂಥ ಛತ್ರಗಳು. ನಾವೀಗೆಲ್ಲ ಸಿಮೆಂಟಿಂದು ಕಬ್ಬಿಣದ ಛತ್ರಗಳನ್ನು ನೋಡ್ತೀವಿ, ತುಂಬ ಎತ್ತರದಲ್ಲಿ ಮಾಡಿ ಏನು ಮಾಡಿಬಿಟ್ಟಿರ್ತಾರೆ, ಆಶ್ರಮ ಒಟ್ಟೊಂಥರ ನೆರಳು ಗಾಳಿ ಅಂತ ಮಾಡ್ತಾರಲ್ಲ ಆ ಥರದ್ದು. ಅಲ್ಲಿ ಹಂಗಿತ್ತು ನೋಡಿದ್ರಲ್ಲ. ಪಕ್ಷಿಗಳು, ಪಾರಿವಾಳಗಳು ಗಸ್ತು ತಿರುಗ್ತಾ ಇದ್ವು. ಇದು ವಿರೂಪಾಕ್ಷ ದೇವಸ್ಥಾನದ ಒಳಗಡೆ ಹೋಗ್ತಾ ಇರೋದು ನಾವೀಗ. ದೇವಸ್ಥಾನ ಬಾಗಿಲು ಮುಚ್ಚಿದೆ, 12 ಗಂಟೆ ಮೇಲೆ ಬಾಗಿಲು ತೆಗಿದಿರಲ್ಲ ಅಂತ ಹೇಳ್ತಾಯಿದ್ರು. ನೋಡಿರಿ ಎಷ್ಟು ದೊಡ್ಡದಾಗಲಿಲ್ಲ ಬಾಗಿಲು ಇತ್ತಲ್ಲೆಲ್ಲ. ಆವಾಗಿನ ಕಾಲದ್ದು ಯೋಚನೆ ಮಾಡಿರಿ, ಅಷ್ಟು ವರ್ಷದಿಂದ ಇಲ್ಲಿವರೆಗೂ ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿಕೊಂಡು ಕಾಪಾಡಿಕೊಂಡು ನಾವೆಲ್ಲ ನೋಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಅದೇ ಗ್ರೇಟ್. ಯಾರಾದರೂ ಇವ್ನು ಹಾಳು ಮಾಡಿಬಿಟ್ಟಿದ್ರೆ ಯಾರಿಗೂ ಕಾಣಿಸ್ತಿರ್ಲಿಲ್ಲ, ಏನಿತ್ತು ಇಲ್ಲ ಅನ್ನಿಸೋದಕ್ಕೂ ಗೊತ್ತಾಗ್ತಾ ಇರಲಿಲ್ಲ. ಅಂಥದ್ರಲ್ಲಿ
ನಮಗೆ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮಗೆ ನೋಡಲಿಕ್ಕೆ ಇವು ಸ್ಮಾರಕಗಳಿದಾವಲ್ಲ, ಇದು ನೋಡ್ರಿ, ಇದೆ ದ್ವಾರ ಬಾಗಿಲು, ಒಳಗಡೆಯಿಂದ ಶೂಟ್. ನೆಕ್ಸ್ಟ್ ಇದು ಮತ್ತು ಅಂಗಳ, ವಿರೂಪಾಕ್ಷ ದೇವಸ್ಥಾನದ ಅಂಗಳ ಇದು. ಇಲ್ಲಿಂದ ಮತ್ತೆ ಇನ್ನೊಂದು ಸಲ ಎಂಟ್ರೆನ್ಸ್ ತೊಗೋಬೇಕು ನಾವು, ಅಲ್ಲಿ ಇನ್ನೂ ಒಳಗಡೆ ಹೋಗಬೇಕು. ಬೇರೆ ಮಕ್ಕಳಿಗೆಲ್ಲ ಗೈಡ್ಸ್ ಎಲ್ಲ ತೊಗೊಂಡು ಹೇಳ್ತಾಯಿದ್ರು. ನಾವು ಕೆಲವೊಂದಿಷ್ಟು ಮಕ್ಕಳಿಗೆ ತಿಳಿಸಿದ್ವಿ ಗೈಡಿನ ಮೂಲಕ. ಇದು 2ನೇ ದ್ವಾರ ಬಾಗಿಲು. ಒಳಗಡೆ ಹೋದ ತಕ್ಷಣವೇ ಈಗ ಕಾರ್ತಿಕ ಮಾಸ ಇರೋದ್ರಿಂದ ಅಲ್ಲೆಲ್ಲ ದೀಪಗಳ ಅಲಂಕಾರ ಮಾಡ್ತಾಯಿದ್ದಾರೆ. ದೀಪಗಳ ಅಲಂಕಾರ ಮಾಡಿ, ಆಮೇಲೆ ಕಾರ್ತಿಕ, ಇಲ್ಲಿ ನೋಡ್ರಿ ಆನೆ ಇದೆ ಅಲ್ಲಿ. ಮಕ್ಕಳೆಲ್ಲ ಆನೆ ಇದೆ ಅಂತಂದೇಳಿ ನೋಡ್ಲಿಕ್ಕೆ ಓಡಿ ಹೋದರು. ನಾನು ಅದು ಶೂಟ್ ಮಾಡಿಲ್ಲ ಅನಿಸುತ್ತೆ. ಆನೆ ನಿಂತ್ಕೊಂಡಿತ್ತು. ಈ ಥರ ಕಾರ್ತಿಕ ಮಾಸ ಇರೋದ್ರಿಂದ ಇಲ್ಲೆಲ್ಲ ನೈಟೆಲ್ಲ ಚೆನ್ನಾಗಿ ದೀಪಗಳನ್ನು ಹಚ್ತಾರಂತೆ. ಅವರೆಲ್ಲ ಕುತ್ಕೊಂಡು ರಂಗೋಲಿ ಹಾಕಿ ಚೆನ್ನಾಗಿರೋ ದೀಪಗಳನ್ನೆಲ್ಲ ಹಚ್ತಾಯಿದ್ರು. ಅಲ್ಲೆಲ್ಲ ಚೆನ್ನಾಗಿ ನಡೀತಾ ಇತ್ತದು. ಇಲ್ಲಿ ಒಳಗಡೆ ಕಳಶ ಉಲ್ಟಾ ಕಾಣಿಸುತ್ತೆ ಅಂತಂದೇಳಿ ಕರ್ಕೊಂಡು ಹೋದ್ರು. ಇಲ್ಲಿ ಹತ್ತಿದ್ವಿ ನಾವು, ಇಲ್ಲ ಅಲ್ಲಿ ಹಿಂಗೆಲ್ಲ ಹೋಗ್ತಾಯಿದ್ವಿ ನೋಡಿ. ಇಲ್ಲೆಲ್ಲ ಮೇಲೆ ಹತ್ತಬೇಕು. ಇಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ, ಎಷ್ಟು ಮಟ್ಟಿಗೆ ಕಾಣಿಸುತ್ತೋ ಗೊತ್ತಿಲ್ಲ. ಗೋಪುರದ ಕಳಶ ಉಲ್ಟಾ ಕಾಣಿಸುತ್ತಂತೆ ಅಲ್ಲಿ. ಇಲ್ಲ, ನನಗೆ ಕಾಣಿಸ್ಲೇ ಇಲ್ಲ, ಅದು ಸ್ವಲ್ಪ ಕಾಣಿಸಿತ್ತು. ಆಮೇಲೆ ಕಲರ್ ಸುತ್ತಲೂ ಕಾಣಿಸುತ್ತಲ್ಲಿ ದೇವ್ರದ್ದು ಕಲರ್ ರಿವರ್ಸ್ ಆಗಿರೋದು. ನಮ್ಮ ಚಿನ್ನಮ್ಮ ಅಲ್ಲೆಲ್ಲ ಮಂಗಗಳು ಕೋತಿಗಳು ಇರೋದು ನೋಡ್ಕೊತಾ ಇದ್ದವು, ಕೋತಿ ಇದ್ದಾವೆ ಅಂತಂದೆಲ್ಲ ಹೇಳ್ತಾ ಇದ್ಲು. ವಿರೂಪಾಕ್ಷ ದೇವಸ್ಥಾನ ಸ್ಟಾರ್ಟ್. ಎಲ್ಲರೂ ಮನೆಯಿಂದನೇ ಊಟ ಕೊಟ್ಕೊಂಡ್ಬಂದಿದ್ರು. ಚಪಾತಿ ಪಲ್ಯ, ಖಾರಬೇಳೆ ಪಲ್ಯ, ಪುಂಡಿ ಪಲ್ಯ, ರೊಟ್ಟಿ, ಬಾನ, ಜಾಮೂನು, ಶೇಂಗಾದ ಹೋಳ್ಗೆ, ಎಳ್ಳು ಹಚ್ಚಿದ ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ ಎಲ್ಲ ಚೆನ್ನಾಗಿತ್ತು. ಎಲ್ಲ ಮಕ್ಕಳು ಚೆನ್ನಾಗಿ ಊಟ ಮಾಡಿದರು. ನಾವು ಚೆನ್ನಾಗಿ ಊಟ ಮಾಡಿದ್ವಿ. ಆದರೆ ನಮ್ಮ ಚಿನ್ನಮ್ಮಂದು ಊಟದ್ದೇ ಪ್ರಾಬ್ಲಮ್ ನಮಗೆ. ಅವಳದ್ದು ಏನು ತಿನ್ನಿಸ್ಬೇಕಂತಂದೇಳಿ, ಅವಳಿಗೆ ಏನಾದರೂ ಹಾರ್ಡ್ ಇರೋ ಫುಡ್ ಹಾಕಿದ್ರೇ ಕಷ್ಟ. ಪೂರಿ ಇಟ್ಕೊಂಡು ಎಲ್ಲ ಕಡೆ ಅಡ್ಡಾಡ್ತಾ ಇದ್ಲು. ಏನು ತಿನ್ಲೋ ಗೊತ್ತಿಲ್ಲ. ನಾವೆಲ್ಲ ಸರ್ಕೊಂಡು ಊಟ ಮಾಡಿದ್ವಿ. ಚೆನ್ನಾಗಿತ್ತು ಊಟ ಹಂಪಿನ ವಿರೂಪಾಕ್ಷ ದೇವಸ್ಥಾನ ನೋಡಿಕೊಂಡು ನಾವು ಮತ್ತೆ ಈಗ ತುಂಗಭದ್ರಾ ಡ್ಯಾಮಿಗೆ ಎಂಟ್ರೆನ್ಸ್ ಆದ್ವಿ. ತುಂಗಭದ್ರಾ ಡ್ಯಾಮಲ್ಲಿ ನಾವು ಏನೇನು ನೋಡಿದ್ವಿ ಅಂತ ತುಂಬ ಕ್ಲಿಯರಾಗಿ ಏನು ತೊಗೊಂಡಿಲ್ಲ ನಾವು. ಸ್ವಲ್ಪ ಲೈಟಾಗಿ ತೊಗೊಂಡು ಇದು ಎಡಭಾಗ, ಡ್ಯಾಮಿನ ಬಲಭಾಗ ಇದು ನಾವು ಹೋಗ್ತಾ ಇರೋದು. ಮೇಲ್ಗಡೆ ವೈಕುಂಠ ಅಂತಂದಿದೆಯಲ್ಲ, ಆ ಸೈಡಲ್ಲಿ ನಾವು ನಿಂತ್ಕೊಂಡು ಹಿಂಗೆ ನೋಡ್ತಾ ಇರೋದು. ಅಲ್ಲಿ ಡ್ಯಾಮ್ ಕಾಣಿಸ್ತಾ ಇದೆ ನೋಡಿ. ಡ್ಯಾಮಿನ ಒಳ ಹರಿವು ನೀರು, ಮೀನುಗಳೆಲ್ಲ ಬರ್ತಾಯಿದ್ವು. ಮೀನುಗಳನ್ನ ತಿನ್ನಲಿಕ್ಕೆ ಪಕ್ಷಿಗಳೆಲ್ಲ ಹಾರ್ತಾಯಿದ್ವು. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿರೋದೇ ಭಯ. ನೀರಿರೋದ್ರಿಂದ ಮಕ್ಕಳನ್ನ ತುಂಬ ಹುಷಾರಾಗಿ ಕಾಯ್ಕೋಬೇಕಾಗಿತ್ತು ನಾವು. ಹಾಗಾಗಿ ತುಂಬ ಸೇಫ್ಟಿಯಾಗಿ ಎಲ್ಲರೂ ಎಚ್ಚರಿಕೆಯಿಂದ ಕರ್ಕೊಂಡು ಬಂದ್ವಿ. ಸರ್ ಎಲ್ಲ ಹುಷಾರಾಗಿ ಮಕ್ಕಳ ಕೈ ಹಿಡ್ಕೊಂಡೇ ಹೋಗ್ತಾಯಿದ್ರು, ನೋಡ್ತಾಯಿದ್ರು. ತೋರಿಸ್ಬೇಕನ್ನೋ ಖುಷಿ ಒಂದು ಇರುತ್ತೆ, ಮಕ್ಕಳನ್ನ ಕಾಯೋದು ಒಂದು ಜವಾಬ್ದಾರಿ ಇರುತ್ತೆ. ಈ ಕಡೆ ನೋಡಿದರೆ ತುಂಬ ಆಳವಾಗಿರೋ ನೀರು, ಆ ಸೈಡು ವೆಹಿಕಲ್ಸ್ಗಳು ಅಡ್ಡಾಡ್ತಿದ್ದವು. ಆ ಕಡೆ ಬೆಟ್ಟ ಇದೆ, ಬೆಟ್ಟದ ಪಕ್ಕದಲ್ಲಿ ಮತ್ತು ವೆಹಿಕಲ್ಸ್ ಎಲ್ಲ ಅಡ್ಡಾಡ್ತಿದ್ದವು. ಕೋತಿದ್ದು ನೋಡಿ, ನಮ್ಮ ಚಿಟ್ಟಮ್ಮನ ಚಿಪ್ಸ್ ಇಸ್ಕೊಂಡು ತಿಂದುಬಿಡ್ತು. ಚಿನ್ನಮ್ಮ ಭಯ ಪಟ್ಕೊಂಡ್ಬಿಟ್ಲು ಈ ಕೋತಿ ನೋಡ್ಕೊತ.
ಪ್ರಾಣಿಗಳೆಲ್ಲ ಇದಾವೆ. ಇಲ್ಲೆಲ್ಲ ತುಂಬ ಹುಷಾರು ಅಂತಂದೇ ಹೋಗ್ಬೇಕು, ಯಾಕಂದರೆ ಮೊಬೈಲ್ನೆಲ್ಲ ಕಿತ್ಕೊಂಡ್ಬಿಡ್ತಾವೆ. ಇಲ್ಲೆಂದ ಮೇಲ್ಗಡೆ ಪಾರ್ಕ್ ಇದೆ, ಎಲ್ಲ ಹೋದ್ವಿ. ಅಲ್ಲೆಲ್ಲ ಸ್ನೋ, ಒಂಥರ ಸಮುದ್ರನೇ ನೋಡ್ತಾ ಇದ್ದೇವೇನಪ್ಪ ಅಂತಂದೇಳಿ ಕಾಣಿಸ್ತಾ ಇತ್ತು. ಸುತ್ತಲೂ ನೋಡ್ತಾ ಇದ್ದೀವಿ, ಸುಮ್ಮನೆ ನೀರೇ ನೀರು ನೀರೇ ನೀರು. ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಬಂದು ನೋಡ್ಬೇಕು, ಅಲ್ಲೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತಲ್ಲ ಅನ್ಸಾರಿ ನೋಡಿದರೆ. ಅಲ್ಲಿ ನೋಡಿ ಸರ್ ಎಲ್ಲ ತುಂಬ ಕೇರ್ಫುಲ್ಲಾಗಿ ಕರ್ಕೊಂಡು ಹೋಗ್ತಾಯಿದ್ರು. ಅಮ್ಮರೆಲ್ಲ ಹೋಗಿ ನಿಂತ್ಕೊಂಡ್ರು. ಅಲ್ಲೆಲ್ಲ ನೋಡ್ತಾಯಿದ್ವಿ ನೋಡಿ, ಡ್ಯಾಮ್ ಆ ಕಡೆ ಇದೆ. ಡ್ಯಾಮ್ ಆ ಕಡೆ ಎಲ್ಲ ತುಂಬ ಸ್ನೋ ಆಗ್ತಾ ಇದೆ. ಚಳಿ ಒಂದಿರೋದ್ರಿಂದ ಎಲ್ಲ ಕಡೆ ನೀರು ಈ ಥರ ಸೂರ್ಯ ಸನ್ಸೆಟ್ ಎಲ್ಲ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಡ್ಯಾಮ್ ಕಾಣಿಸುತ್ತೆ ನೋಡಿ ಆ ಕಡೆ. ಡ್ಯಾಮ್ನಿಂದ ನೀರು ಹೋಗೋದು, ಆಮೇಲೆ ಡೋರ್ ತೆಗಿಲಿಕ್ಕೆ ಅದು ಮಿಷಿನ್ನು, ಡ್ಯಾಮಿನ ಬ್ಲಾಕ್ಸ್ ಎಲ್ಲ ತೆಗಿಲಿಕ್ಕೆ ಅದು ಮಿಷನ್ನು. ಅದ್ರ ಮೂಲಕ ನಾವು ಡೋರನ್ನು ತಗೊಂಡು ಹೋಗೋದು ಬರೋದು ಮಾಡ್ತಾಯಿದ್ವಿ. ಮಾಡ್ತಾರೆ, ನಾವು ಹೋಗಲ್ಲ. ಇಲ್ಲಿ ನಿಂತ್ಕೊಂಡು ಸೇಫಾಗಿ ಕಾಯೋದೇ ಹುಷಾರಾಗಿದ್ದು. ನಮ್ಮ ಚಿನ್ನೂ ನೋಡ್ತಾ ಇದ್ಲು ಆ ಕಡೆ. ಮೀನೆಲ್ಲ ಮೇಲ್ಗಡೆ ತೀರ್ತಾ ಇರೋದೆಲ್ಲ ಕಾಣಿಸ್ತಾ ಇತ್ತು, ನೋಡ್ತಾ ಇದ್ಲು. ಅಲ್ಲೇ ನಿಂತ್ಕೊಂಡು ಒಂಚೂರು ಫೋಟೋಸ್ ತಗೊಂಡ್ವಿ. ಅಲ್ಲೆಲ್ಲ ಪಾರ್ಕಲ್ಲಿ ನಿಂತ್ಕೊಂಡ್ವಿ. ಇಲ್ಲೊಂದು ಸಾರಿ ಫೋಟೋ ಸೆಕ್ಷನ್ ಆಯಿತು ಎಲ್ಲರದ್ದು. ಆಮೇಲೆ ಆ ಕಡೆ ಹೋಗ್ಲಿಕ್ಕೆ ಏನು ಮಾಡಿದ್ದಾರೆ ಅಂದರೆ ಒಂದು ಸೇತುವೆ ಮಾಡಿದ್ದಾರೆ. ಇಲ್ಲಿದೆ ನೋಡಿ, ಇದೇ ಸೇತುವೆ. ಎಲ್ಲ ಎಡದಂಡೆ ಕಾಲುವೆ ಬಡದಂಡೆ ಕಾಲುವೆ ಅಂತ ಇರುತ್ತಲ್ಲ ನೀರು ಹೋಗಲಿಕ್ಕೆ. ಇವರೆಲ್ಲ ಮಕ್ಕಳು, ಇವರೇ ಸೇತುವೆ ಮೇಲೆ ನಿಂತ್ಕೊಂಡು ಫೋಟೋಸ್ ತೊಗೊತಾ ಇದ್ರು. ಇವರೇ ವಿಡಿಯೋ ಶೂಟ್ ಮಾಡಿದ್ದಾರೆ. ನನಗಾಗಲೇ ಚಾರ್ಜ್ ಡೌನ್ ಆಗಿಬಿಟ್ಟಿತ್ತು, ಚಿನ್ನಮ್ಮನ ಕರ್ಕೊಂಡು ಹೋಗೋದು ಬರೋದಾಗಿರೋದ್ರಿಂದ. ಇಲ್ಲಿ ನಿಂತ್ಕೊಂಡು ಒಂದಿಷ್ಟು ಫೋಟೋ ತಗೊಂಡ್ರು. ಇದನ್ನೆಲ್ಲ ಸ್ವಲ್ಪ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ, ಹಾಗೆ ಸ್ವಲ್ಪ ಓರಿಯೆಂಟೆಡಾಗಿ ಐಡಿಯಾಸ್ ಪರ್ಪೋಸ್ ಹಿಂಗೆ ತೊಗೊಂಡಿದ್ದೀನಿ. ಮಕ್ಕಳೆಲ್ಲ ಪಾರ್ಕೆಲ್ಲ ಚೆನ್ನಾಗಿದೆ. ನೈಟ್ ಲೈಟಿಂಗ್ ಟೈಮ್ ಎಲ್ಲ ಚೆನ್ನಾಗಿರುತ್ತೆ. ನಾವು ಹೋಗಬೇಕಾದ್ರೆ ಇನ್ನೂ ಕತ್ಲಾಗ್ತಾ ಇತ್ತಲ್ಲ, ಹಾಗಾಗಿ ಯಾವುದೇ ಲೈಟಿಂಗ್ಸ್ ಆನ್ ಆಗಿರಲಿಲ್ಲ. ಫಾರ್ ಎಕ್ಸಾಂಪಲ್ ಹೊತ್ತಾದ ತಂದೆ 5:30 ನಾವು ಹೋಗಿದ್ದಾಗ. ಇಲ್ಲಿ 6 ಗಂಟೆಯಿಂದ ಏನೋ ಲೈಟ್ ಸ್ಟಾರ್ಟ್ ಆಗುತ್ತೆ, 6:30 7 ಗಂಟೆಗೇನೋ ಲೈಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಇಲ್ಲೆಲ್ಲ ಸರೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ನಾವೆಲ್ಲ ಕೂತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂತಾಯಿದ್ವಿ. ಇದು ನೋಡಿ ಕಾರಂಜಿ ಥರ ಮಾಡಿದ್ದಾರೆ. ಈ ಥರ ಅನೇಕ ಬ್ಲಾಕ್ಗಳನ್ನು ಮಾಡಿದ್ದಾರೆ. ಮಕ್ಕಳೆಲ್ಲ ಆಟ ಆಡಲಿಕ್ಕೆ ಮಾಡಲಿಕ್ಕೆ ಎಲ್ಲ ಚೆನ್ನಾಗಿದೆ. ಒಳಗಡೆ ಎಲ್ಲ ನಾವೆಲ್ಲ ಕೂತ್ಕೊಂಡು ನೋಡ್ಕೊತ ಕೂತ್ಕೊಂಡಿದ್ವಿ. ಮತ್ತು ರೆಸ್ಟ್ ಮಾಡಲಿಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಚೆನ್ನಾಗಿದೆ ರೂಟ್ ಎಲ್ಲ. ಒಂದಿನ ಹೋಗಿ ಹೊಸಪೇಟೆ ಡ್ಯಾಮ್ ಎಲ್ಲ ನೋಡ್ಕೊಂಬಂದ್ವಿ. ನೆಕ್ಸ್ಟ್ ಇಲ್ಲಿಂದ ನಾವು ಹುಲಿಗಿಗೆ ಹೋದ್ವಿ. ಅಲ್ಲಿ ಹುಲಿಗಿಯಲ್ಲಿ ಏನು ಮಾಡಿದ್ವಿ ಅಂದರೆ, ಇವೆಲ್ಲ ಗೇಮ್ಸ್ ಆಯ್ತಲ್ಲ, ಎಕ್ಸಿಬಿಷನ್ ಟೈಪ್ ಹೊರಗಡೆನೂ ಇದೆ. ಹೆಲಿಕಾಪ್ಟರ್ಸ್ ಅಂತ ಇದೆ, ಏನೇನೋ ಇದೆ ಹೊರಗಡೆ. ನಾವು ಇನ್ನೂ ಅಲ್ಲೆಲ್ಲ ಹೋಗೋಕ್ಕಾಗಲಿಲ್ಲ. ಸರ್ ಲೇಟ್ ಆಗುತ್ತೆ, ಹುಲಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗಿಬಿಟ್ರು. ಆಮೇಲೆ ಮಕ್ಕಳೆಲ್ಲ ಕರ್ಕೊಂಡು ಆಟ ಆಡ್ತಿದ್ರು. ಚಿನ್ನಮ್ಮನ ಸ್ವಲ್ಪ ಇರೋದಿವಿಲ್ಲ, ಆದರೆ ಅದೇ ಹೇಳ್ತಿದ್ದೆನಲ್ಲ, 1 ಗೇಮೇ 50 ರೂಪೀಸ್ ಇದೆ. ಆ ಸೈಡು ಎಕ್ಸಿಬಿಷನ್ ಟೈಪ್ ಚೆನ್ನಾಗಿದೆ, ಅಲ್ಲೆಲ್ಲ ಆಡಿಸ್ಬೋದು ಮಕ್ಕಳನ್ನ ಕರ್ಕೊಂಡು ಹೋಗಿ. ಸ್ಕೂಲ್ ಮಕ್ಳಿಗೆ ಮಾತ್ರ ಇದಿಷ್ಟೇ. ಇದ್ರ ಔಟ್ ಸೈಡು ಮತ್ತು ನಂದನವನ ಅಂತ ಪಾರ್ಕ್ ಇದೆ, ಅಲ್ಲಿ ಕೂಡ ಮಕ್ಕಳು ಆಡಲಿಕ್ಕೆ ತುಂಬ ಫೆಸಿಲಿಟೀಸ್ ಇದ್ದಾವೆ, ಚೆನ್ನಾಗಿದ್ದಾವೆ. ಅಲ್ಲೇನು ಫ್ರೀ ಫೀಸೋ ಗೊತ್ತಿಲ್ಲ, ಅಲ್ಲಿ ಮಾತ್ರ ಸಪ್ರೇಟಾಗಿ ಚೆನ್ನಾಗಿ ಇಟ್ಟಿದ್ದಾರೆ ಆಡಲಿಕ್ಕೆ ಮಾಡಲಿಕ್ಕೆ ಮಕ್ಕಳಿಗೆ, ಚೆನ್ನಾಗಿದೆ. ನೆಕ್ಸ್ಟು ಇಲ್ಲಿಂದ ನಾವು ಫಿಶ್ ಅಕ್ವೇರಿಯಮ್ಗೆ ಹೋಗ್ತೀವಿ ಈಗ. ಫಿಶ್ ಅಕ್ವೇರಿಯಮ್ ಔಟ್ ಸೈಡಿದು ಈ ಥರ ಫಿಶನ್ನು ಮಾಡಿದ್ದಾರೆ. ಅದ್ರ ಮೇಲ್ಗಡೆ ಚಿನ್ನಮ್ಮನ ಕುಂದ್ರಿಸಿ ಇವರೆಲ್ಲ ಆಟ ಆಡ್ತಿದ್ರು. ಅವಳನ್ನ ಕರ್ಕೊಳೋದು, ಎತ್ಕೊಳೋದು, ಇಳಿಸ್ಕೊಳೋದು, ಏನೇನೋ ಮಾಡ್ತಾಯಿದ್ರು. ನೆಕ್ಸ್ಟ್ ಇದು ಅಕ್ವೇರಿಯಮ್ ಹೌಸ್ ಹೊರಗಡೆ ಹಿಂಗೆ ಬರ್ತಿದ್ದಾರೆ. ನಾವು ನೋಡಿದ್ವಿ. ಇಲ್ಲಿದೆ ನೋಡಿರಿ. ಇಲ್ಲಿಂದ ಹಿಂಗೆ ಒಳಗಡೆ ಹೋಗ್ಬೇಕು. ಇದಕ್ಕೇನು ಟಿಕೆಟ್ ಇತ್ತು, ಏನು ಫ್ರೀ ಇತ್ತು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಆಲ್ಮೋಸ್ಟ್ ಆಲ್ ಫ್ರೀನೇ ಇರುತ್ತೆ ಅನಿಸುತ್ತೆ ಇದು. ಒಳಗಡೆ ಹೋದ ತಕ್ಷಣ ಎಲ್ಲ ಅನೇಕ ಥರನಾದ ಫಿಶಸ್ ಇದ್ದಾವೆ. ತುಂಬ ಚೆನ್ನಾಗಿರೋ ಫಿಶಸ್ ಇದ್ದಾವೆ, ಕಲರ್ಫುಲ್ಲಾಗಿ. ನಮಗೆ ಕೆಲವೊಂದು ಫಿಶಿನ ನೇಮ್ ಗೊತ್ತಿರಲಿಲ್ಲ. ನಾವು ಚಿಕ್ಕವರಿದ್ದಾಗ ಕಲೆಕ್ಷನ್ಸ್ ಇನ್ನೂ ಚೆನ್ನಾಗಿತ್ತು, ಇದಕ್ಕಿಂತ ಇನ್ನೂ ಚೆನ್ನಾಗಿತ್ತು. ಎಷ್ಟು ಸಾಧ್ಯನೋ ಅಷ್ಟು ನಾವೇನು ಮಾಡಿದ್ವಿ, ಶೂಟ್ ಮಾಡ್ಕೊಂಡು ಬಂದ್ವಿ ಫಿಶಿಂದು. ಮಕ್ಕಳೆಲ್ಲ ನೋಡಿದರು, ಎಂಜಾಯ್ ಮಾಡಿದರು. ವೆರೈಟೀಸ್ ಆಫ್ ಫಿಶಸ್ ನೋಡ್ರಿ ಎಷ್ಟು ಚೆನ್ನಾಗಿರುತ್ತೆ. ಶಾಂತವಾದ ರೀತಿಯಲ್ಲಿ ಮೀನುಗಳನ್ನ ನೋಡೋದೇ ಚೆನ್ನ. ಅವು ಸುಮ್ಮನೆ ಸ್ವಿಮ್ ಮಾಡ್ತಾ ಇರೋದು ಕೂಡ ಸೈಲೆಂಟಾಗಿ ಕಾಣಿಸ್ತಾ ಇರುತ್ತೆ. ಮೈಂಡ್ ಎಲ್ಲ ಕಾಮ್ ಆಗುತ್ತೆ. ಈ ಥರ ಅನೇಕ ಥರನಾದ ಮೀನುಗಳು, ಅನೇಕ ಥರದ ವೆರೈಟೀಸ್ ಫಿಶಸ್ ನೋಡಿದ್ವಿ. ಕ್ಯೂಟ್ ಆಗಿದ್ದು. ಕಲೆಕ್ಷನ್ಸ್ ಎಲ್ಲ ಕಡಿಮೆನೇ. ನಾವು ನೋಡಿರ್ಬೇಕಾದ್ರೆ ಚಪ್ಪಟೆ ಮೀನು ಅಂತ ಇರ್ತಿತ್ತು, ಸ್ಟಾರ್ ಮೀನು, ಜೆಲ್ಲಿ ಫಿಶು ಅಂಥದ್ದೆಲ್ಲ ಇತ್ತು ಕಲೆಕ್ಷನ್ಸಲ್ಲಿ ಆ ಅಕ್ವೇರಿಯಮ್ನಲ್ಲಿ. ಈಗ ಕಡಿಮೆ ಇದೆ. ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ಹೋಗಿದ್ವಿ, ಅವಾಗೆಲ್ಲ ಚೆನ್ನಾಗಿತ್ತು. ಈಗೆಲ್ಲ ಯೆಲ್ಲೋ ಫಿಶು, ಗೋಲ್ಡನ್ ಫಿಶು, ವೈಟ್ ಫಿಶು, ಶಾರ್ಕು, ನೆಕ್ಸ್ಟ್ ಕೆಲವೊಂದಷ್ಟೇ ಇರೋದು ಅಂತಂದು ಹೇಳಿ ನನಗೆ ಅನ್ನಿಸ್ತು. ತುಂಬ ಕಡಿಮೆನೇ ಇತ್ತು. ಆದರೂ ಒಂದಿನ ಪಿಕ್ನಿಕ್ಕಿಗೆ ಸರು, ಟೀಚರ್ಸ್ ನಾವೆಲ್ಲ ಸ್ಟ್ರಗಲ್ ಮಾಡಿದ್ರೂ ಪರವಾಗಿಲ್ಲ, ಮಕ್ಕಳು ತುಂಬ ಕೋಆಪ್ರೇಟ್ ಮಾಡಿದರು. ಒನ್ ಡೇ ಪಿಕ್ನಿಕ್ ತುಂಬ ಚೆನ್ನಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬಂದರು. ಒಂದಿನ ಹೋಗಿ ಬರ್ಬೋದು. ಹಂಪಿ, ಹೊಸಪೇಟೆ ಡ್ಯಾಮು, ಹೊಸಪೇಟೆ ನೋಡಿಕೊಂಡು ನೆಕ್ಸ್ಟ್ ಕನಕಗಿರಿನೂ ಹತ್ತಿರದಲ್ಲೇ ಇದೆ, ಅದೇನು ಲಾಸ್ ಇಲ್ಲ. ಅದು
ಕೂಡ ದೊಡ್ಡ ದೇವಸ್ಥಾನ ಇದೆ, ಅದನ್ನು ನೋಡ್ಕೊಂಡ್ವಿ. ನೆಕ್ಸ್ಟ್ ಅದರಿಂದ ಅಲ್ಲಿಂದ ತುಂಬ ಹತ್ತಿರದಲ್ಲೇ ಹುಲಿಗಿ ಇದೆ. 4 ಪ್ಲೇಸನ್ನು ಕವರ್ ಮಾಡೋದು ತುಂಬ ಈಸಿ ಅನ್ನಿಸ್ತು. ಆದರೆ ಹಂಪಿಯಲ್ಲಿ ಇನ್ನೂ ನೋಡೋದು ಸಾಕಷ್ಟಿದೆ. ಮಕ್ಕಳು ತಿಳ್ಕೊಳೋ ಮಟ್ಟಕ್ಕಂತೂ ಮಾತ್ರ ಸರ್ ಸಫಿಷಿಯೆಂಟಾಗಿ ತಿಳಿಸಿದರು. ಯಾಕಂದರೆ ಅವರು ಸೋಷಿಯಲ್ ಬುಕ್ಕಲ್ಲಿ ಬಂದೇ ಬರುತ್ತೆ, ಕೃಷ್ಣದೇವರಾಯನ ಆಳ್ವಿಕೆ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ, ಇವತ್ತಿನ ಒಂದು ದಿನದ ಟ್ರಿಪ್ಪಲ್ಲಿ ನಾವು ಹೋಗಿ ಬಂದಿರೋಂಥ ಎಲ್ಲವೂ ಸಾಧ್ಯ ಆದಷ್ಟು ನಾನು ನಿಮಗೆ ಕಲೆಕ್ಷನ್ಸನ್ನು ಕೊಟ್ಟಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋನ ನೋಡಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ನೋಡೋಣ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಫಿಶ್ಶು. ಒಳ್ಳೆ ಚೆನ್ನಾಗಾದ ಟ್ರಿಪ್ ಆಯಿತು ನಮ್ಮದು. 1 ಡೇ ಪಿಕ್ನಿಕ್ಕು ಅನ್ಬೋದು ಅಥವಾ ಟ್ರಿಪ್ಪು ಅನ್ಬೋದು. ಯಾಕಂದರೆ 1 ಡೇ ನಾವು ಅಲ್ಲಿ ಹಾಲ್ಟ್ ಮಾಡಿ ಹೋಗೋದ್ರಿಂದ ನಾನು ಟ್ರಿಪ್ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಚೆನ್ನಾಗಿರೋಂಥ ಪ್ಲೇಸನ್ನು ನೋಡಿ ಬಂದ್ವಿ. ನನಗಂತೂ ತುಂಬ ಇಷ್ಟ ಆಯಿತು. ಹಂಪಿ ನಾವು ವಿಜಯನಗರ ಡಿಸ್ಟಿಕಲ್ಲೇ ಹುಟ್ಟಿ ವಿಜಯನಗರದಲ್ಲಿಯೇ ಇದ್ದು ನಾವು ಹಂಪಿನೇ ನೋಡಿರಲಿಲ್ಲ. ತುಂಬ ಬೇಜಾರಾಗಿತ್ತು. ನಾನು ಅಪಾಯಿಂಟ್ ಆದ ತಕ್ಷಣ ಸರ್ಗಳ ಜೊತೆಗೆ ಮಕ್ಕಳ ಜೊತೆಗೆ ಹೋಗಿ ಹಂಪಿಯನ್ನು ನೋಡಿ ಬಂದಿರೋದು ತುಂಬ ಖುಷಿಯಾದಂಥ ವಿಚಾರ ಆಗಿತ್ತು. ನೀವು ಕೂಡ ಹಂಪಿಗೆ ಬನ್ನಿ, ನೋಡಿ. ಅಲ್ಲಿ ನೋಡಿದಾಗಲೇ ಗೊತ್ತಾಗೋದು ಹಂಪಿ ಹೇಗಿದೆ, ಅಲ್ಲಿ ಹಿಂಗೂ ಇತ್ತಾ ಅಂತ ಊಹಿಸಲಿಕ್ಕೆ ತುಂಬ ಒಂಥರ ಏನಂತಂದರೆ ಎಕ್ಸೈಟ್ಮೆಂಟ್ ಅನ್ನಿಸುತ್ತೆ, ಕ್ಯೂರಿಯಾಸಿಟಿ ಅನಿಸುತ್ತೆ. ಇದೆಲ್ಲ ಆಗಿದೆಯಲ್ಲ ಅಂತ ಒಂದು ಸಾಕ್ಷಿ ಐತಲ್ಲಪ್ಪ ಅನ್ನೋ ಥರ ಫೀಲ್ ಆಗುತ್ತೆ. ಒಳ್ಳೆ ಪಿಕ್ನಿಕ್ ಆಯಿತು ನಮ್ಮದು. ಥ್ಯಾಂಕ್ ಯು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್. ನಮ್ಮ ಸ್ಕೂಲಿನ ಸ್ಟಾಪಿಂದು ಒಂದು ಗ್ರೂಪ್ ವಿಡಿಯೋದಲ್ಲಿ ಇರಲಿ ಅಂತಂದೇಳಿ ಹಂಪೆ ಕಲ್ಲಿನ ತೇರು ನಿಜವಾಗ್ಲೂ ಅಮೇಝಿಂಗ್ ಆಗಿದೆ. ಬನ್ನಿ ನೋಡಿ. ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.